ನೋಡಿ, ಲಿಂಗಾಯತರ ಸಭೆ ಆಯ್ತು. ಇವತ್ತು ಒಕ್ಕಲಿಗರ ಸಭೆ ಇದೆ. ಜಾತಿ ಗಣತಿ ಕುರಿತು ಚರ್ಚೆಯನ್ನ ಒಕ್ಕಲಿಗ ನಾಯಕರು ಮಾಡಲಿದ್ದಾರೆ. ಎಲ್ಲಾ ಪಕ್ಷಗಳ ಒಕ್ಕಲಿಗ ನಾಯಕರು ಕೂಡ ಸೇರಲಿದ್ದಾರೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಇಂದಿನ ಸಭೆಯಲ್ಲಿ 3 ಪಕ್ಷಗಳ ಒಕ್ಕಲಿಗ ನಾಯಕರುಗಳು ಭಾಗಿಯಾಗ್ತಾರೆ. ಒಕ್ಕಲಿಗರ ನಿಲುವಿನ ಬಗ್ಗೆ ಚರ್ಚೆಯನ್ನ ನಾಯಕರು ಮಾಡಲಿದ್ದಾರೆ. ಸಭೆ ಮೂಲಕ ಒಗ್ಗಟ್ಟು ಪ್ರದರ್ಶನಕ್ಕೆ ಒಕ್ಕಲಿಗ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಲಿದ್ದಾರೆ. ನೋಡಿ, ನಿನ್ನೆ ಲಿಂಗಾಯತ ಸಮುದಾಯದ ಅಥವಾ ಸಮಾಜದ ಸಭೆ ಆಯಿತು. ಇವತ್ತು ಒಕ್ಕಲಿಗ ಸಮಾಜದ ಸಭೆ ನಡೆಯುತ್ತೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ನಿನ್ನೆ ಲಿಂಗಾಯತ ಸಮಾಜದವರು ಏಕತಾ ಸಮಾವೇಶವನ್ನ ಹುಬ್ಬಳ್ಳಿಯಲ್ಲಿ ನಡೆಸಿದ್ರು. ಇವತ್ತು ಒಕ್ಕಲಿಗ ನಾಯಕರುಗಳು 3 ಪಕ್ಷಗಳ ನೋಡಿ, ಜಾತಿ ಅಂತ ಬಂದ ತಕ್ಷಣ ಪಕ್ಷ ಭೇದವನ್ನ ಮರೆತು ಸಭೆ ಸಮಾರಂಭಗಳನ್ನ ನಡೆಸ್ತಾರೆ. ಅದೇ ಪಕ್ಷ ಅಂತ ಬಂದಾಗ ಜಾತಿಯನ್ನ ಬಿಟ್ಟು ಬಂದ್ವೋ ಏನೋ ಒಂದು ಮಾಡೋದು ಆಗೋದಿಲ್ಲ. ಅದಕ್ಕೆ ಹೇಳೋದು, ರಾಜಕಾರಣಿಗಳಾಗ್ಲಿ ಯಾರೇ ಆಗಲಿ ಅವರವರ ಅನುಕೂಲಕ್ಕೆ ತಕ್ಕಂತೆ ವರ್ತಿಸ್ತಾರೆ ಅಂತ ಹೇಳಿ ಇವತ್ತು ಒಕ್ಕಲಿಗರ ಮೀಟಿಂಗ್ ನಡೆಯುತ್ತೆ. ಇಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಒಕ್ಕಲಿಗ ಕ್ರಿಶ್ಚಿಯನ್ನು, ಒಕ್ಕಲಿಗ ಮುಸ್ಲಿಮು ಈ ರೀತಿಯಾದಂತೆಲ್ಲ ಕಾಲಂಗಳನ್ನು ಸೇರಿಸಲಾಗಿತ್ತು. ಸೊ ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ನಡೆಯುವ ಒಕ್ಕಲಿಗರ ಸಭೆಯಲ್ಲಿ ಯಾವೆಲ್ಲ ಮಹತ್ವದ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ದೀಪಾ. ನಿನ್ನೆ ಲಿಂಗಾಯತ ಸಮಾಜದವರು ಏನು ಏಕತಾ ಸಮಾವೇಶ ಅಂತ ಹೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯಲ್ಲಿ ನಡೆಸಿದ್ರು. ಅದ್ರ ಬೆನ್ನಲ್ಲೇ ಇವತ್ತು ಒಕ್ಕಲಿಗ ನಾಯಕರು ಕೂಡ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಸೊ ಏನ್ ಕಥೆ ಇದು ದೀಪಾ? ಯಾವ ರೀತಿ ಈ ಸಭೆ ನಡ್ಕೊಂಡು ಹೋಗುತ್ತೆ, ಅಥವಾ ಈ ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ? 22ರಿಂದ ಸಮೀಕ್ಷೆ ಶುರುವಾಗುತ್ತೆ ಜಾತಿ ಜನಗಣತಿ ವಿಚಾರವಾಗಿ. ಆ ಸಮೀಕ್ಷೆಗೆ ತಮ್ಮ ತಮ್ಮ ಸಮುದಾಯಗಳು ಯಾವ ರೀತಿಯಾದಂತಹ ಜಾತಿಗಳನ್ನು ಬರೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಲಿಂಗಾಯತರು ಸೇರಿದಂತೆ ಅನೇಕ ಸಮುದಾಯಗಳು ಸಭೆಗಳನ್ನು ಮಾಡ್ತಿದೆ. ಅದರ ಮುಂದುವರೆದ ಭಾಗವೇ ಇದೀಗ ಒಕ್ಕಲಿಗ ನಾಯಕರುಗಳ ಸಭೆ. ಇವತ್ತು ಪಕ್ಷಾತೀತವಾಗಿ ನಿರ್ಮಲಾನಂದ ಶ್ರೀಗಳು ಒಕ್ಕಲಿಗರ ಮಠ, ವಿಜಯನಗರದಲ್ಲಿರುವಂತಹ ಒಕ್ಕಲಿಗರ ಮಠದಲ್ಲಿ ಈ ಒಂದು ಸಭೆಯನ್ನ ಕರೆದಿದ್ದಾರೆ. ಪ್ರಮುಖವಾಗಿ ಈಗೇನು ಕ್ರಿಶ್ಚಿಯನ್ ಅನ್ನುವಂತಹ ವಿಚಾರವಾಗಿ ಸಬ್ಕ್ಯಾಸ್ಟ್ಗಳು ಕ್ರಿಯೇಟ್ ಆಗಿದ್ದಾವೆ. ಸುಮಾರು 30ಕ್ಕೂ ಹೆಚ್ಚು ಹೊಸ ಜಾತಿಗಳು ಅನ್ನುವಂತಹದ್ದನ್ನು ಒಳಪಡಿಸಿದಂತೆ ಏನು ಹೆಚ್ಚುವರಿಯಾಗಿ ಹೇಳಿಕೆಯನ್ನು ಹೇಳಿರುವಂತಹದ್ದು, ಅಂದ್ರೆ ಆ ಜಾತಿಗಳನ್ನು ಬರೆಸಿರುವಂತಹದ್ದು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇವತ್ತು ಈ ಒಂದು ಸಭೆಯಲ್ಲಿ ಚರ್ಚೆ ಆಗತ್ತೆ. ಪ್ರಮುಖವಾಗಿ ಇರುವಂತಹ ಜಾತಿಗಳೆಷ್ಟು, ಅಂದ್ರೆ ಒಕ್ಕಲಿಗ ಅನ್ನುವಂತಹ ಸಮುದಾಯದ ಅಡಿ ಬರುವಂತಹ ಜಾತಿಗಳೆಷ್ಟು, ಕುಲದ ಆಧಾರದಲ್ಲಿ ಯಾರ್ಯಾರು ಯಾವ್ಯಾವ ಜಾತಿಗಳನ್ನ ಬರೆಸಿದ್ದಾರೆ ಅನ್ನುವಂತಹ ಕುರಿತಂತೆ ಒಂದಿಷ್ಟು ಚರ್ಚೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆದ್ರೆ ಪ್ರಮುಖವಾಗಿ ಅಂದ್ರೆ ಮೊನ್ನೆ ಅಷ್ಟೇ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಕ್ರಿಶ್ಚಿಯನ್ ಅನ್ನುವಂತಹ ವಿಚಾರವೇ ಚರ್ಚೆಗೆ ಬಂದಿತ್ತು. ಅದರಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ ಅನ್ನುವಂತಹದ್ದು ಕೂಡ ಇದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕ್ರಮ ವಹಿಸಬೇಕು, ಸಮುದಾಯದ ಜನರಿಗೆ ಸ್ಪಷ್ಟ ಸಂದೇಶವನ್ನ ಕೊಟ್ಟು ಅವರು ಯಾವ ಜಾತಿಯನ್ನ ಬರೆಸಿ ಅದ ನಂತರದಲ್ಲಿ ಉಪಜಾತಿಗಳನ್ನ ಯಾವ ರೀತಿಯಾಗಿ ಬರೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸಭೆ ಇಟ್ಕೊಂಡಿರುವಂತಹದ್ದು. ಸುಮಾರು 10 ಗಂಟೆಗೆ ಶುರುವಾಗುವಂತಹ ಸಭೆಯಲ್ಲಿ ಡಿಕೆ ಶಿವಕುಮಾರ್, ದೇವೇಗೌಡರು ಸೇರಿದಂತೆ ಒಕ್ಕಲಿಗ ಎಲ್ಲ ಪಕ್ಷದ ಅಂದ್ರೆ 3 ಪಕ್ಷದ ನಾಯಕರುಗಳು ಕೂಡ ಭಾಗಿಯಾಗ್ತಾರೆ ಅನ್ನುವಂತಹದ್ದು ಒಂದು ನಿರ್ಣಯ ಅಂತೂ ತೆಗೆದುಕೊಳ್ತಾರೆ. ಈ ಕ್ರಿಶ್ಚಿಯನ್ ಅನ್ನುವಂತಹ ವಿಚಾರದಲ್ಲಿ, ಅಂದ್ರೆ ಕ್ರಿಶ್ಚಿಯನ್ ಒಕ್ಕಲಿಗ ಅನ್ನುವಂತಹದ್ದು ಇದ್ದಿದ್ದೇ ಆಗಿದ್ದಲ್ಲಿ ಅದನ್ನ ಯಾವ ರೀತಿಯಾಗಿ ನಿಭಾಯಿಸಬೇಕು, ಸರ್ಕಾರಕ್ಕೆ ಯಾವ ರೀತಿಯಾದಂತಹ ಒಂದು ಸಂದೇಶ, ಅಂದ್ರೆ ಆ ಜಾತಿಯನ್ನ ತೆಗೆದುಹಾಕೋದಿಕ್ಕೋ ಅಥವಾ ಅದನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿಸುವಂತಹ ನಿಟ್ಟಿನಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನ ಮಠದಿಂದಲೇ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಸಿಂಧೂರ.